ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಹೆದರಿದಿರು ಮನವೇ ಬೆದರದಿರು ತನುವೆ, ಹೆದರದಿರು ಮನವೇ ಬೆದರದಿರು ತನುವೆ, ನಿಜವರಿದು ನಿಶ್ಚಿಂತವಾಗಿರಲಿ ಮನವೇ, ನಿಜವರಿದು ನಿಶ್ಚಿಂತವಾಗಿರಲಿ ಮನವೇ, ಫಲವಾದ ಮರನ ಕಲ್ಲಲ್ಲಿ ಇಡುವುದೊಂದು ಕೋಟಿ, ಫಲವಾದ ಮರನ ಕಲ್ಲಲ್ಲಿ ಇಡುವುದೊಂದು ಕೋಟಿ, ಎಲವರದ ಮರನ ಇಡುವರೊಬ್ಬರ ಕಾಣೆ, ಎಲವದ ಮರನ ಇಡುವರೊಬ್ಬರನು ಕಾಣೆ, ಭಕ್ತಿಯುಳ್ಳವರ ಬೈವರೊಂದು ಕೋಟಿ, ಭಕ್ತಿಯುಳ್ಳವರ ಬೈವರೊಂದು ಕೋಟಿ, ಭಕ್ತಿ ಇಲ್ಲದವರ ಬೈವರೊಬ್ಬರನು ಕಾಣೆ, ಭಕ್ತಿ ಇಲ್ಲದವರ ಬೈವರೊಬ್ಬರನು ಕಾಣೆ. ನಿಮ್ಮ ಶರಣರ ನುಡಿಯೇ ಎನಗೆ ಗತಿ ಮತಿ ಸೋಪಾನ ಚನ್ನಮಲ್ಲಿಕಾರ್ಜುನ, ನಿಮ್ಮ ಶರಣರ ನುಡಿಯೇ ಎನಗೆ ಗತಿ ಮತಿ ಸೋಪಾನ ಚನ್ನಮಲ್ಲಿಕಾರ್ಜುನ. ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಒಂದು ಮನಸ್ಸಿಗೆ ದೃಢವಾಗಿ ನಿಷ್ಠೆಯಿಂದ ಇರಬೇಕು, ದೃಢತೆಯಿಂದ ಮನಸ್ಥಿತಿ ಇರಬೇಕು ಅಂತ ಹೇಳಿ ಒಂದು ನಮ್ಮ ಮನಸ್ಸಿಗೆ ಒಂದು ಬೋಧನೆಯನ್ನು ಅವರು ಇಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಯಾವ ರೀತಿ ಮನಸ್ಸು ನಾವು ಸದೃಢಗೊಳಿಸಿಕೊಳ್ಬೇಕು, ಯಾರ ಮಾತಿನಲ್ಲಿ ನಾವು ಮಾತಿಗೆ ನಮ್ಮ ಕಿವಿಗೊಡಬೇಕು, ಮನಸ್ಸು ಇಡಬೇಕು, ಯಾರ ಮಾತಿಗೆ ಮನಸ್ಸನ್ನು ಇಡಬಾರ್ದು ಅನ್ನೋದನ್ನು ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ. ಹೆದರದಿರು ಮನವೇ ಬೆದರದಿರು ತನುವೆ ಅಂದರೆ ಮನಸ್ಸಿಗೆ ಹೇಳ್ತಾರೆ ಅವರು, ಹೆದರಕ್ಕೆ ಹೋಗಬೇಡ ನೀನು ಅಂತ ಹೇಳ್ತಾರೆ ಅವರು. ಮತ್ತು ಬೆದರದಿರು ತನುವೆ, ಅಲ್ಲಿ ಮನಸ್ಸಿಗೆ ಒಂದು ಹೆದರಿಕೆ ಆದಾಗ ತನು ಅಲ್ಲಿ ಒಂದು ಬೆದರ್ತದೆ, ಅದಕ್ಕೆ ಬೆದರಬೇಡ ಅಂತ ಹೇಳಿ ಆ ದೇಹಕ್ಕೆ ತಮ್ಮ ತನುವಿಗೆ ಹೇಳ್ತಾ ಇದ್ದಾರೆ ಅವರು. ಹಾಗೆ ಮುಂದೆ ಏನು ಹೇಳ್ತಾರೋ, ನಿಜವನ್ನರಿದು ನಿಶ್ಚಿಂತವಾಗಿರಲಿ ಮನವೇ ಅಂದರೆ ನೀನು ಕಂಡದ್ದಕ್ಕೆಲ್ಲ ಕಂಡವ್ರ ಮಾತಿಗೆಲ್ಲ ಹೆದರ್ಕೊಂತ ಬೆದರ್ಕೊಂತ ಹೋದೆ ಅಂದ್ರೆ ನೀನು ಇಲ್ಲಿ ಜೀವನ ಮಾಡೋದಕ್ಕೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋರ ನಿಜವರಿಬೇಕಂತ, ಆ ಮಾತಿನಲ್ಲಿ ಯಾವ ರೀತಿ ಪರಿಣಾಮಗಳು ಇದ್ದಾವೆ ಅನ್ನೋದನ್ನು, ಅದರ ನಿಜವನ್ನು ಅರಿತು ನಿಶ್ಚಿಂತವಾಗಿರು ಮನವೇ ಅಂದರೆ ಮನಸ್ಸಿಗೆ ನಿಶ್ಚಿಂತವಾಗಿರೋ ಹೇಳ್ತಾರೆ, ನಿಶ್ಚಿಂತ ಆಗಿದ್ದುಬಿಡು ಅಂತೇಳಿ. ಹಾಗೆ ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತವಾಗಿರು ಮನವೇ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಫಲವಾದ ಮರನ ಕಲ್ಲಲ್ಲಿ ಇಡುವುದೊಂದು ಕೋಟಿ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಂಥ ಒಂದು ವಿಷಯ. ಯಾವುದೇ ಒಂದು ಹಣ್ಣಿನ ಮರ ಇದ್ದಾಗ ಅದು ಹಣ್ಣನ್ನು ಬಿಟ್ಟಿತ್ತು ಅಂದಾಗ ಆ ಹಣ್ಣನ್ನು ತಿನ್ನಬೇಕು ಅನ್ನುವ ಮನುಷ್ಯ ಏನಿರ್ತಾನಲ್ಲ, ಅದಕ್ಕೇನು ಮಾಡ್ತಾನೆ, ಕಲ್ಲಿಲಿ ಹೊಡೆದು ಆ ಹಣ್ಣನ್ನು ಕೆಡ್ಕೊಂಡು ಆ ಹಣ್ಣನ್ನು ತಿನ್ನೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಹಣ್ಣು ಕೆಡವಿ ಅದನ್ನು ತಿನ್ನಬೇಕು ಅಂತೇಳಿ ಆ ಮರಕ್ಕೆ ಕಲ್ಲು ತೊಗೊಂಡು ಹೊಡಿತಾ ಇರ್ತಾನೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೋ, ಎಲವದ ಮರನ ಇಡುವರೊಬ್ಬರ ಕಾಣೆ. ಅದೇ ಒಂದು ಬರಡಾದ ಮರ ಇತ್ತು, ಅದರಲ್ಲಿ ಹಣ್ಣಿಲ್ಲ, ಕಾಯಿ ಇಲ್ಲ, ಏನೂ ಇಲ್ಲ ಅಂದರೆ ಅದಕ್ಕೆ ಯಾರು ಕಲ್ಲಿಲೇ ಹೊಡ್ಯಕ್ಕೆ ಹೋಗೋದಲ್ಲ, ಆ ಮರದ ಕಡೆ ಹೊಳೆ ಸಹಿತಕ್ಕೆ ನೋಡೋದಲ್ಲ, ಸುಮ್ಮನೆ ಹೋಗ್ತಾ ಇರ್ತಾರೆ. ಅಲ್ಲೇನೈತಿ ಬಾ ಮರದಾಗ, ಏನೂ ಇಲ್ಲ, ಅದು ಬರಡು ಮರ. ಅದೇ ಹಣ್ಣಿನ ಮರಕ್ಕಾದ್ರೆ ಕಲ್ಲಿಂದ ಹೊಡಿತಾರೆ. ಹಾಗೆ ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರೆ ಮುಂದೆ, ಭಕ್ತಿಯುಳ್ಳವರ ಬೈವರೊಂದು ಕೋಟಿ, ಭಕ್ತಿ ಇಲ್ಲದವರ ಬೈವರೊಬ್ಬರ ಕಾಣೆ. ಅಂದರೆ ಸಾಮಾನ್ಯವಾಗಿ ಈ ಸಮಾಜದ ಒಂದು ಸ್ಥಿತಿಗತಿ ಏನಂತ ಕೇಳಿದಾಗ, ಯಾರು ಒಂದು ಉತ್ತಮ ಜೀವನವನ್ನು ಕಳೀತಾ ಇರ್ತಾರ, ಯಾರು ಒಂದು ಶಾಂತ ಸ್ವಭಾವದವರಾಗಿರ್ತಾರ, ಯಾರು ಸದ್ಗುಣಿಗಳಾಗಿರ್ತಾರ,
ಯಾರು ಉತ್ತಮ ಜೀವನವನ್ನು ನಡೆಸ್ತಾ ಹೋಗ್ತಾ ಇರ್ತಾರಲ್ಲ ಅವರಿಗೆ ಬೈತಾ ಇರ್ತಾರೆ ಇವರು. ಏನು ದೊಡ್ಡ ಭಕ್ತ ಆಗ್ಯಾನ, ದೊಡ್ಡ ಶರಣ ಆಗ್ಯಾನ, ಹಂಗೆ ಹಿಂಗೆ ಅಂತ ಹೇಳಿ ಅದು ಟೀಕಾ ಮಾಡ್ತಿರ್ತದೆ ಸಮಾಜ, ಬೈತಾ ಇರ್ತದೆ. ಅದೇ ಭಕ್ತಿ ಇಲ್ಲದವರ ಬೈವರೊಬ್ಬರನ್ನು ಕಾಣಿ. ಅದೇ ರೀತಿ ಯಾವುದೇ ಒಂದು ಭಕ್ತಿ ಇರಲ್ಲ, ಒಂದು ಧಾರ್ಮಿಕ ನಂಬಿಕೆ ಇರೋದಲ್ಲ, ಒಂದು ಧಾರ್ಮಿಕ ಆಚರಣೆಗಳಿರಲ್ಲ, ಒಂದು ಯಾವುದೇ ಥರದ ಒಂದು ದಾನ ಧರ್ಮ, ಯಾವುದೇ ದಾಸೋಹ ಯಾವುದನ್ನು ಮಾಡದೆ ಹಾಗೆ ತಾನೇ ಉಂಡು ತಾನೇ ತಿಂದು ತಾನೇ ತಿರುಗ್ತಾ ಇರ್ತಾನಲ್ಲ ಅಂಥ ಮನುಷ್ಯನಿಗೆ ಯಾರೂ ಬೈಯೋದಿಲ್ಲ. ಯಾಕಂತ ಕೇಳಿದರೆ ಅವಾಗೇನಾದರೂ ಇವರು ಬೈಯಕ್ಕೆ ಹೋದ್ರೆ ಅವ ತಿರುಗಿ ಬೀಳ್ತಾನೆ. ಯಾಕೆ ನನಗೆ ಯಾಕೆ ಹಿಂಗೆ ಬೈತಿದ್ದೀರಿ ಅಂತ. ಹಾಗೆ ಅದಕ್ಕೆ ಅವನು ಸವಾಸ ಬೇಡಬಾರಪ್ಪ ಅಂತ ಹೇಳಿ ದೂರಕ್ಕೆ ಹೋಗ್ತಾರೆ ಅವರು, ಯಾರಿಗೆ ಭಕ್ತಿ ಇಲ್ಲದವ್ರಿಗೆ. ಅದೇ ಭಕ್ತಿ ಇದ್ದವರು ಸುಮ್ಮನದಾರಬಾ ಅಂಥೇಳಿ ಅವರಿಗೆ ಬೈತಾನೆ ಇರ್ತಾರೆ. ಹಾಗೆ ಈ ಒಂದು ಸಮಾಜದ ಒಂದು ಮಾನಸಿಕ ಸ್ಥಿತಿ ಅದು ಅನ್ನೋದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಹೇಳ್ತಾರೆ. ಹಾಗಾದರೆ ಮುಂದೆ ನಾವು ಯಾವ ಮಾತಿಗೆ ಕಿವಿಗೊಡಬೇಕು, ಯಾವ ಮಾತನ್ನು ನಾವು ಮನಸ್ಸಿನ ಮೇಲೆ ತೆಗೆದುಕೊಳ್ಳಬೇಕು ಅನ್ನೋದನ್ನು ಆ ತಾಯಿಯವರು ಹೇಳ್ತಾ ಇದ್ದಾರೆ. ನಿಮ್ಮ ಶರಣರ ನುಡಿಯೇ ಎನಗೆ ಗತಿ ಸೋಪಾನ ಚೆನ್ನಮಲ್ಲಿಕಾರ್ಜುನ. ಅದರಲ್ಲಿ ಶರಣರೇ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಕಟ್ಟಿದಂಥ ಒಂದು ಅನುಭವ ಮಂಟಪದಲ್ಲಿ ಏನು 770 ಅಮರಗಣಗಳಾಗಿ ಹೋದ್ರಲ್ಲ, ಅಂತಹ ಒಂದು ಶರಣರ ನುಡಿ, ಅವರ ವಚನಗಳು ಅಲ್ಲಿ ನಮಗೆ ಗತಿ, ನಮಗೆ ಯಾವುದು ಗತಿ ಅಂತ ಕೇಳಿದಾಗ ಶರಣ ಸಾಹಿತ್ಯವೇ ನಮಗೆ ಗತಿ. ಮತ್ತು ಮುಂದೇನು ಹೇಳ್ತಾರೆ, ಸೋಪಾನ ಅಂದರೆ ಮೆಟ್ಟಿಲು. ಅಂದರೆ ನಾವು ಮೇಲಕ್ಕೆ ಹೋಗಬೇಕಾಗಿತ್ತು ಅಂದರೆ ನಾವು ಯಾವಾಗ ಒಂದು ನಿಚ್ಚಣಿಕೆ ಅಥವಾ ಒಂದು ಏಣಿಯನ್ನು ಬಳಸ್ತದವಲ್ಲ, ಹಾಗೆ ನಾವು ಮೇಲಕ್ಕೆ ಹೋಗಬೇಕು ಅಂತ ಕೇಳಿದಾಗ ಹೇಗೆ ಒಂದು ಪಾಟಣಿಕೆ ಅಂತಾರೆ, ಆಮೇಲೆ ಮೆಟ್ಲು ಅಂತಾರೆ, ಹಾಗೆ ಆ ಸೋಪಾನ ಯಾವುದು ನಮಗೆ ಅಂತ ಕೇಳಿದಾಗ ಅಲ್ಲಿ ಶರಣರ ವಚನಗಳು ನಮಗೆ ಸೋಪಾನ. ಆ ಶರಣರ ವಚನವನ್ನು ನಾವು ಸೋಪಾನ ಮಾಡಿಕೊಂಡಾಗ ನಮಗೆ ಅಲ್ಲಿ ಉತ್ತಮ ಜೀವನ ನಡೆಸುವುದಕ್ಕೆ ಒಂದು ಅವಕಾಶ ಸಿಗ್ತದೆ. ಹಾಗೆ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಇತರೆ ಮನುಷ್ಯರ, ಇತರೆ ಜನರ, ಇತರೆ ಕುಹಕಿಗಳ ಮಾತಿಗೆ ನೀನು ಹೆದರಬೇಡ, ಬೆದರಬೇಡ. ಆದರೆ ಶರಣರ ಮಾತುಗಳೇನಿದ್ದಾವಲ್ಲ, ನುಡಿಗಳೇನಿದ್ದಾವಲ್ಲ, ಅವುಗಳೇ ನನಗೆ ಸೋಪಾನ, ಅವೇ ನನಗೆ ಗತಿ ಅನ್ನೋದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಅಲ್ಲಿ ಮನಸ್ಸಿಗೆ ಮತ್ತು ತನುವಿಗೆ ಎರಡಕ್ಕೂ ಒಂದು ದೃಢವಾಗಿರೋದಕ್ಕೆ ಒಂದು ಸಂದೇಶವನ್ನು ಅವರು ಕೊಡ್ತಾರೆ. ಹಾಗಾದರೆ ನಮಗೂ ಸಹಿತ ನಾವು ಈ ಪ್ರಪಂಚದಲ್ಲಿ ಬಂದ ಮೇಲೆ ಕುಹಕಿಗಳು, ನಿಂದಕರು ಇದ್ದೇ ಇರ್ತಾರೆ. ಅದಕ್ಕೆ ಅಲ್ಲಿ ಹೆದರಬಾರ್ದು, ಬೆದರಬಾರ್ದು. ಅದಕ್ಕೆ ನಾವು ಏನು ಹಿಡಿದಿದ್ದೇವಲ್ಲ ಈ ವಚನ ಧರ್ಮವನ್ನು, ಶರಣ ಧರ್ಮವನ್ನು, ಹಾಗೆ ಆ ವಚನಗಳನ್ನು ಹಿಡ್ಕೊಂಡು ಅವುಗಳನ್ನೇ ನಾವು ಸೋಪಾನ ಮಾಡಿಕೊಂಡು ನಾವು ಜೀವನವನ್ನು ಕ್ರಮಿಸಬೇಕಾಗಿತ್ತು ಅಂತ ಕೇಳಿದಾಗ ಅಲ್ಲಿ ನಾವು ಮತ್ತೆ ಅಂಥ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂದಾಗ ನಾವು ಶರಣರ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.